ಫಸ್ಟ್ ಮೂವಿನ ಸರ್ ನಿಮ್ಮದು? ಥಿಯೇಟ್ರಿಗೆ ಫಸ್ಟ್ ಮೂವಿ ಇದು. ತುಂಬ ಖುಷಿ ಆಗ್ತಿದೆ. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾ ನಮಗೆ ಏನಿಲ್ಲ ಅಂದರೆ ನಾವು 2 ಇಯರ್ಸಿಂದ ನಾವು ವರ್ಕ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾವು ಈ ಸಿನಿಮಾ ತೆರೆ ಮೇಲೆ ಒಂದು ಡ್ರೀಮ್ ಇದು ನಮ್ಮದು. ನಾವು ಒಬ್ಬ ಡ್ರೀಮ್ ಅಲ್ಲ ಇದು. ಆಲ್ಮೋಸ್ಟ್ ನಮ್ಮ ತಂಡ ಏನಿದ್ರೆ ಮೋರ್ ದೆನ್ 20 ಮೆಂಬರ್ಸ್ ಇದ್ದಾರೆ. ಅವ್ರದ್ದೆಲ್ಲರದು ಡ್ರೀಮ್ ಆ್ಯಕ್ಚುಲಿ ಇದು. ಈಗ ನಾನು ಆ 20 ಮೆಂಬರ್ಸ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀನಿ. ಆ್ಯಕ್ಚುಲಿ ನಂದು ಎಷ್ಟು ಕಷ್ಟ ಇದೆ, ನನಗಿಂತ 10ರಷ್ಟು ಹಿಂದೆ ಇದ್ದಾರೆ. ಆ್ಯಕ್ಚುಲಿ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಮೊದಲಿಗೆ ಡೈರೆಕ್ಟರ್ ಧನುಷ್ ಗೌಡ ಅಂತ, ಮತ್ತು ಅವರೇ ಮೇನ್ ಪಿಲ್ಲರು ಪ್ಲಸ್ ಪ್ರೊಡ್ಯೂಸರು, ಅವರಿಬ್ಬರಿಗೆ ಮೇಜರ್ ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ಈ ಸಿನಿಮಾ ಆಗೋಕ್ಕೆ ಸಾಧ್ಯ ಆಗಿದ್ದು. ಸೊ ಆಲ್ರೆಡಿ ರಿಲೀಸ್ ಆಗಿದೆ. ಖುಷಿ ವಿಚಾರ ಅನ್ನೋದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ನೀವು ಸಿನಿಮಾ ನೋಡಿ, ದಯವಿಟ್ಟು ಸಿನಿಮಾ ನೋಡಿ, ಜೆನ್ಯೂನಾಗಿ ರಿವ್ಯೂ ಕೊಡಿ. ಸಿನಿಮಾ ಚೆನ್ನಾಗಿದೆ ಮಾತ್ರ ಪ್ರಮೋಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಬೇಡ. ಯಾಕಂದರೆ ಈಗ ಈ ನಡುವೆ ಯಾವ ಥರ ಆಗ್ತಿದೆ ಅಂದರೆ ಫೇಕ್ ರಿವ್ಯೂಸು. ಇವಾಗ ಎಲ್ಲರೂ ಚೆನ್ನಾಗಿದೆ, ಸೂಪರಾಗಿದೆ, ಜನ ಬನ್ನಿ ಅಂತಾರೆ. ಹೋಗಿ ನೋಡ್ತಾರೆ ಜನ, ಇಲ್ಲ ಹಂಗಿಲ್ಲ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಮಧ್ಯದಲ್ಲಿ ನಾವು ಕಳೆದೋಗ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿದೆ ನಮಗೆ. ಸೊ ಜೆನ್ಯೂನ್ ಯಾವುದು ಫೇಕ್ ಯಾವುದು ಅನ್ನೋದು ಜನ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ನಾನು ಇವಾಗ ಹೇಳೋದು ಒಂದೇ, ಸಿನಿಮಾ ನೋಡಿ, ಚೆನ್ನಾಗಿದೆ 4 ಜನಕ್ಕೆ ರೆಫರ್ ಮಾಡಿ. ಚೆನ್ನಾಗಿಲ್ವಾ ಬೇಡವೇ ಬೇಡ, ತಪ್ಪನ್ನ ಹೇಳಿ, ನಾವು ತಿದ್ಕೊತೀವಿ. ನಾವು ಮುಂದಕ್ಕೆ ಏನು ಮಾಡಬೇಕು ಅಂತ ನಾವು ತಿದ್ಕೊತೀವಿ. ಸರ್ ಒಂದು ಚಿಕ್ಕದಾಗಿ ಹೇಳಿದ್ರು ಒಂದು ಒಳ್ಳೆ ಮೆಸೇಜ್ ಕೊಟ್ರಿ, ಓಕೆನಾ?